ಇಲ್ಲಿ ಬರ್ಬೋದು ಅಂತ ಗೊತ್ತಿದ್ದು ಬಿಟ್ರೆ ಯಾವ ಕ್ಷೇತ್ರ ಅಂತ ಗೊತ್ತಿರಲಿಲ್ಲ. ಇದು ನಿಜವಾಗ್ಲೂ ಅಮೇಸಿಂಗ್. ತುಂಬಾ ಜನ ಹೇಳಿದ್ರು ಪ್ರದೀಪ್ ಗುಪ್ತಾ ಇನ್ನೊಂದ್ಸರಿ ಅಳೋಂಥದ್ದು ಗ್ಯಾರಂಟಿ ಅಂತ ಹೇಳಿ ಅಂತ ಸದ್ಯ ಹಂಗ ಆಗಿಲ್ಲ. ಶ್ರೀಗಳು ಸರ್ ತಾವೇ ಹೇಳಕೊಟ್ರೆ ಆಗ್ಲೇ. ಯಾ ಸರ್ ಈಗ ನೀವು ಒಂದು ಹೇಳಿದ್ರಿ ತಮಿಳುನಾಡು ಚುನಾವಣೆ ಎಲ್ಲ ಪಕ್ಷಗಳ ಇದನ್ನು ಪಕ್ಷಾತೀತವಾಗಿ ತೊಗೊಂಡಿದ್ದಾರೆ. ಎಲ್ಲ NTK ಅಂತ ಒಂದು ಪಕ್ಷ ಇತ್ತು, ಅದು 8% 9% ತನಕ ತೊಗೊತಾ ಬರ್ತಿತ್ತು ಸೀಮಾನ್ ಅಂತ. ಆ ಓಟನ್ನು ತೊಗೊಂಡಿದ್ದಾರೆ ಎಲ್ಲ ಪಕ್ಷಗಳಿಂದ. ಇನ್ನೊಂದು ವಿಶೇಷವಾಗಿ ಏನಂದರೆ ಎಲ್ಲ ಜಾತಿಗಳಿಂದ ತೊಗೊಂಡಿದ್ದಾರೆ, ಜಾತ್ಯತೀತವಾಗಿ. ಇಲ್ಲಿ ಜಾತಿ ನಡೆದಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಬಿಜೆಪಿಯ ಶ್ರೀನಿವಾಸ್ಗೆ 22,615 ಮತಗಳು. ನಾವು ದಾವಣಗೆರೆ ದಕ್ಷಿಣ ಕ್ಷೇತ್ರದ ವಿಚಾರವಾಗಿ ಹೇಳ್ತಾ ಇರೋದು. ಕಾಂಗ್ರೆಸ್ನ ಸಮರ್ಥ್ಗೆ 14,000 ವೋಟ್ಗಳು. ಅಂದ್ರೆ ದಾವಣಗೆರೆ ದಕ್ಷಿಣದಲ್ಲಿ ಬಹಳ ಅಂತರ ಜಾಸ್ತಿ ಆಗ್ತಾ ಇದೆ. ಬಿಜೆಪಿ ಅಭ್ಯರ್ಥಿಯ ಅವರು ಮುಂದಿದ್ದಾರೆ 22 ಅಂದ್ರೆ 8,446 ಮತಗಳ ಅಂತರದಿಂದ ಮುಂದಿದ್ದಾರೆ ಅಂತ ಅಂದ್ರೆ ಆರಂಭಿಕ ಹಂತದಲ್ಲಿ ಅಂದ್ರೆ 5ನೇ ಸುತ್ತಿನ ಮತದ ಎಣಿಕೆಯಲ್ಲಿ ಈ ಮುನ್ನಡೆ ಅಂತ ಅಂದ್ರೆ ಇದೊಂದು ರೀತಿ ಹ್ಯೂಜ್ ಮಾರ್ಜಿನ್ ಕಡೆಗೆ ಸಾಗ್ತಾ ಇದೆ ಅನ್ನುವಂತ ಒಂದು ಸೂಚನೆಯನ್ನ ಕೊಡ್ತಾ ಇದೆ. ಸಮರ್ಥ ಶಾಮನೂರು ಹೌದು, ಅವರು ಚುನಾವಣಾ ರಾಜಕೀಯಕ್ಕೆ ಹೊಸಬರಾಗಿದ್ರು ಕೂಡ ಎಂತ ಕುಟುಂಬ ಅವ್ರದ್ದು. ಶಾಮನೂರು ಶಿವಶಂಕರಪ್ಪನವ್ರು ನಾನು ಆಗ್ತಾನೆ ಹೇಳಿದಾಗೆ ಹತ್ತತ್ರ 1989ರಿಂದನೂ ಕೂಡ ಅವರು ದಾವಣಗೆರೆ ಕ್ಷೇತ್ರದಲ್ಲಿ ಹಿಡಿತವನ್ನ ಇಟ್ಕೊಂಡಿರುವಂತವ್ರು, ಸೋಲಿಲ್ದ ಸರದಾರ ರೀತಿಯಾಗಿ. ಆಮೇಲೆ ಆ ದಾವಣಗೆರೆ ಕ್ಷೇತ್ರ ಸ್ಪ್ಲಿಟ್ ಆದಂತ ನಂತರದಲ್ಲೂ ಕೂಡ ತಂದೆ ಮಗ ಬಹಳ ಚೆನ್ನಾಗಿ ನಡ್ಸ್ಕೊಂಡ್ಬಂದ್ರೆ. SS ಮಲ್ಲಿಕಾರ್ಜುನ್ ಅವರು ಒಂದ್ಸಲ ಸೋತಿದ್ರು ಬಿಟ್ರೆ ಶಾಮನೂರು ಶಿವಶಂಕರಪ್ಪನವರು ಅಲ್ಲಿರುವಂತ ಮುಸ್ಲಿಂ ಮತದಾರರನ್ನು ಕೂಡ ಜೊತೆಗೆ ಇಟ್ಕೊಂಡ್ ನಿಮ್ಗೆ ಗೊತ್ತಿರಲಿ. ನಾಟ್ ಓನ್ಲಿ ಮುಸ್ಲಿಂ ಶಾಮನೂರು ಶಿವಶಂಕರಪ್ಪ ಏನು ಅಂತಾರೆ ನಿಜವಾದ ಜಾತ್ಯತೀತ ನಾಯಕ, ಪಕ್ಷಾತೀತ ನಾಯಕ, ಅದೇ ಡೌಟೇ ಇಲ್ಲ. ಆಮೇಲೆ ಇದ್ದಿದ್ದನ್ನೇ ಇದ್ದಂಗೆ ಮುಖಕ್ಕೆ ಹೊಡೆದಂಗೆ ಹೇಳೋ ವ್ಯಕ್ತಿ. ನಿಮಗೆ ಗೊತ್ತಿದೆ ಏನು ಅಂದ್ರೆ ಶಿವಮೊಗ್ಗಕ್ಕೆ ಹೋಗಿ ಅವರು ಚುನಾವಣೆ ಸಂದರ್ಭದಲ್ಲಿ ರಾಘವೇಂದ್ರ ಒಳ್ಳೆ ಕೆಲಸ ಮಾಡ್ಯಾರ ಅಂತ ಹೇಳಿದ್ರು. ಹೌದು, ಆತರ ಅವ್ರ ಹೆಂಗತ್ತ ಡೋಂಟ್ ಕೇರ್ ಮನುಷ್ಯ ಅವರು. ಜೊತೆಗೆ ಅಂದ್ರೆ ನೀವು ಅವರು ಒಂದು ಸಮುದಾಯಕ್ಕೆ ಸೇರಿದ್ರು ಕೂಡ ಎಲ್ಲ ಸಮುದಾಯದ ಸ್ವಾಮಿಗಳಾಗಿರ್ಬೋದು, ಜನರಾಗಿರ್ಬೋದು, ಎಲ್ಲರೂ ಇದಕ್ಕೂ ಕೂಡ ಚೆನ್ನಾಗಿದ್ದಾರೆ. ಸರ್ ಇನ್ನೊಂದು ಭಾರಿ ದೀರ್ಘಕಾಲದಲ್ಲಿ ರಾಜಕೀಯದಲ್ಲಿ ಇದ್ರು ಕೂಡ ಅವ್ರ MLA ಆಗಿದ್ದೆ 65 ವರ್ಷದ ಮೇಲೆ. ಭಾರಿ ತಡವಾಗಿ MLA ಆದ್ರು. ಇನ್ನೊಂದು ವಿಚಾರ ಅಂತ ಅಂದ್ರೆ ವಿಸಿಲ್ ಸೌಂಡ್ಗೆ CM ಸ್ಟಾಲಿನ್ ಕಕ್ಕಾ ಬಿಕ್ಕಿ ಆಗಿದ್ದಾರೆ ಅನ್ನುವಂಥದ್ದು ಈ ಆರಂಭಿಕ ಟ್ರೆಂಡ್ ಅಲ್ಲಿ ಗೊತ್ತಾಗ್ತಾ ಇದೆ. ಮೊದಲ ಪ್ರಯತ್ನದಲ್ಲೇ ವಿಜಯ್ ಇಲ್ಲಿ ತಮಿಳುನಾಡಿನ ರಾಜಕೀಯದಲ್ಲಿ ಹೊಸ ಕ್ರಾಂತಿಯನ್ನ ಸೃಷ್ಟಿ ಮಾಡಿದ್ದಾರೆ.